ಆಗಬೇಕು, ರೈತರಿಗೆ ತೊಂದರೆ ಕೊಟ್ಟು ಅಭಿವೃದ್ಧಿ ಆಗಬೇಕು ಅಂತ ಇಲ್ಲ. ಏನು ನಿಮ್ಮ ಅಹವಾಲಿದೆ ಅವ್ರಿಗೆ ಕೊಡಿ, 100ಕ್ಕೆ 100ರಷ್ಟು ಕೂಡ ನಿಮ್ಮ ಅಹವಾಲನ್ನು ಅವರು ಸ್ವೀಕಾರ ಮಾಡ್ತಾರೆ. ತೊಂದರೆ ಯಾವುದು ನಾನು ಅವರಿಗೆ ನಿವೇದನೆ ಮಾಡಿಕೊಡ್ತೇನೆ. ಈ ಗ್ರಾಮಗಳಲ್ಲಿ ಎಷ್ಟು ಅಡಿ ಎಷ್ಟು ಮೀಟರ್ ನೀವು ಬಿಡಬೇಕು ಅಷ್ಟು ಮ್ಯಾಕ್ಸಿಮಮ್ ಅವ್ರಿಗೆ ಅನುಕೂಲ ಆಗುವಷ್ಟು ಬಿಟ್ಟು ಮಿಕ್ಕಿದ್ದನ್ನು ನೀವು, ಯಾಕಂದ್ರೆ ಕೆಲವು ಲೋಪದೋಷ ಆಗಿದೆ ಇದರಲ್ಲಿ ನೋಟಿಫಿಕೇಶನ್ ಇಶ್ಯೂ ಮಾಡುವಾಗ. ಯಾಕಂದ್ರೆ ಎಲ್ಲ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೀರಿ, ನೀವು ಅಲ್ಲಿ ಪ್ರದೇಶವನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನೀವು ಇದು ಮಾಡಿದ್ದೀರಿ. ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ, ಅವೆಲ್ಲ ಕೂಡ ನಿವಾರಣೆ ಮಾಡಬೇಕು. ಇಲ್ಲಿ ಜನತೆಗೆ ಒಬ್ಬರಿಗೂ ಕೂಡ ಏನು ತೊಂದರೆ ಆಗಬಾರ್ದು. ತೊಂದರೆ ಆಗದಂಗೆ ನೀವು ನಿಮಗೆ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ, ನಿಮಗೆ ಏನು ಸಹಕಾರ ಬೇಕೋ ನಮ್ಮ ಜನ ಕೊಡ್ತಾರೆ, ನಾವು ಕೊಡ್ತೇವೆ. ನಮ್ಮ ಜನರಿಗೆ ಅವರ ಒಂದು ಕಷ್ಟಗಳನ್ನ ನೋಡಿಕೊಳ್ಳುವ ಒಂದು ಬೇಸಿಕ್ ಜವಾಬ್ದಾರಿ ತಮ್ಮದು ಹೇಳಿದ್ವಿ. ಯಾಕಂದ್ರೆ ಮೊದಲು ಇಲ್ಲಿ ಕೋಚ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಅವತ್ತು ಚೀಫ್ ಮಿನಿಸ್ಟರ್ ಬಂದು ಪಾಪ ಅವರು ಮುದ್ಲಿ ಬೀಜ ಮಾಡಿದ್ರು. ಅದೇನೋ ಕಾರಣಾಂತರಗಳಿಂದ ಆಗಲಿಲ್ಲ, ಎಲೆಕ್ಷನ್ ಬಂತು. ಇವತ್ತು 2 ಪ್ರದೇಶಗಳನ್ನ ಈ ಪ್ರಪೋಸ್ ಮಾಡಿದ್ದೇವೆ. ಇದೊಂದು ಮತ್ತೆ ಲಕ್ಷ್ಮೀಪುರದ ಒಂದು, ಅಲ್ಲಿ ಕೂಡ ನೆಲವಂಕಿ ಏರಿಯಾದಲ್ಲಿ ಕೂಡ 2. ಯಾಕಂದ್ರೆ ಈ ಭಾಗದಲ್ಲಿ ಈ ಕಡೆ ಇಂಪ್ರೂವ್ ಆದ್ರೆ, ಹೋಲೂರು ಮತ್ತೆ ಈ ಎದ್ದೂರವರೆಗೂ ಇಂಪ್ರೂವ್ ಆದ್ರೆ, ಮತ್ತೆ ಆ ಭಾಗದಲ್ಲಿ ಲಕ್ಷ್ಮೀಪುರ, ರಾಯಲ್ಪಾಡು, ಬೊಮ್ಮಪಲ್ಯ ಮತ್ತೆ ಶ್ರೀನಿವಾಸಪುರದವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಹೀಗೆ ಎಂಟೈರ್ ತಾಲೂಕು ಒಂದು ಅಭಿವೃದ್ಧಿಯ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡು ನಾನು ಮಾಡಿದ್ದೇನೆ. ಇದರಲ್ಲಿ ನನ್ನ ಆತ್ಮವನ್ನು ಮುಟ್ಕೊಂಡು ಯಾವತ್ತೂ ಕೂಡ ವೆಂಕಟೇಶ್ವರರೆಡ್ಡಿ ನಿಮಗೆ ದ್ರೋಹ ಮಾಡುವ ಮನುಷ್ಯ ಅಲ್ಲ, ಯಾವತ್ತೂ ಅಷ್ಟು ಏನಾದರೂ ಸಹಾಯ ಮಾಡುವ ಮನುಷ್ಯ. ನನಗೆ ಯಾರಾದರೂ ಪಕ್ಷದ ಮರೆತು ನಾನು ಇವೆಲ್ಲ ಕೂಡ ನಾನು ಮಾತಾಡ್ತಾ ಇದ್ದೇನೆ. ಒಳ್ಳೆ ನಾವು ಕೂಡ ನೀವೆಲ್ಲ ಕೂಡ ಆಶೀರ್ವಾದ ಮಾಡಿದ್ದೇವೆ. 5 ಸಾರಿ MLA ಮಾಡಿದ್ದೇವೆ. 40 ವರ್ಷದಿಂದ MLA ಆಗಿದ್ದೇವೆ. ಈ ಕ್ಷೇತ್ರದಲ್ಲಿ ಇಬ್ಬರೇ ಶಾಸಕರಾಗಿರೋದು. ಅದರಿಂದ ಇವತ್ತು ಅವರು ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಾಗ ನಾನು ಯಾವತ್ತೂ ಕೂಡ ಇಂಟರ್ಫಿಯರ್ ಆಗಿಲ್ಲ. ಇದು ನಾನು ಕೂಡ ಅಷ್ಟೇ. ಇವತ್ತು ನನ್ನ ಸ್ವಾರ್ಥಕ್ಕೆ ಈ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲ ಕೂಡ ಮಾಡ್ತಾ ಇಲ್ಲ. ಇವತ್ತು ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಮತ್ತೆ ಎಲ್ಲ ಬಡಜನತೆಗೂ ಕೂಡ ಅನುಕೂಲಗಳಾಗಬೇಕು. ಆ ತಾಲೂಕು ಎಲ್ಲ ರಂಗಗಳಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನುವ ದೂರದೃಷ್ಟಿ ಇಟ್ಕೊಂಡು ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ತೊಂದರೆ ಕೊಟ್ಟು ಈ ಕೆಲಸ ಮಾಡಬೇಕು ಅಂತ ನಾನು ಯಾವತ್ತೂ ಕೂಡ ಹೇಳುವುದಿಲ್ಲ, ಹೇಳೇ ಇಲ್ಲ. ನನ್ನ ರಕ್ತದಲ್ಲಿ ಬಂದಿಲ್ಲ, ನನ್ನ ಜಾಯಮಾನ ಅಲ್ಲ ಅವರು. ಆದ್ದರಿಂದ ದಯಮಾಡಿ ಇವತ್ತು ನೀವೆಲ್ಲ ಕೂಡ ನಮ್ಮ KADP ಅವರಿಗೆ ಏನು ಸಹಕಾರ ಕೊಡಬೇಕು, ಅವರಿಂದ ಏನು ಸಹಕಾರ ಪಡಿಬೇಕು ಎಲ್ಲ ಕೂಡ ನೀವು ಯೋಚನೆ ಮಾಡಿ ಒಬ್ಬೊಬ್ಬರೇ ನಿಮ್ಮ ಒಂದು ನಿವೇದನೆಗಳನ್ನ ಅವರಿಗೆ ಮನವರಿಕೆ ಮಾಡಿ ಅವರು ಕೂಲಂಕುಷವಾಗಿ ಪರಿಶೀಲಿಸಿ ನಿಮ್ಮ ಕಷ್ಟಗಳನ್ನ ಆಲಿಸ್ತಾರೆ. ಏನಿದೆ ಫೈಲ್ ಮಾಡೋದಕ್ಕೆ 7 ನಂಬರ್ ವಾಯ್ಸ್ ನಾವು ನಿಮ್ಮನ್ನ ಕರಿತೀವಿ. ಸೊ ನಿಮ್ದು ಏನು ಅಬ್ಜೆಕ್ಷನ್ಸ್ ಇದೆಯೋ ನಾವು ದಾಖಲು ಮಾಡ್ಕೊಂತೀವಿ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದು ಯಾವುದೇ ಒಂದು ಗ್ರಾಮಕ್ಕೆ ತುಂಬಾ ಮುಖ್ಯ. ವ್ಯವಸಾಯ ಎಷ್ಟು ಮುಖ್ಯನೋ ಇಂಡಸ್ಟ್ರೀಸು ಅಷ್ಟೇ ಮುಖ್ಯ. ಆ ವಿಷಯದಲ್ಲಿ ಮಾನ್ಯ ಶಾಸಕರು ತುಂಬಾ ಸರಿ ನನಗೆ ಕಾಲ್ ಮಾಡಿ ಪ್ರೆಷರೈಸ್ ಮಾಡಿ, ಎಷ್ಟು ಸಾರಿ ನಾನು ಬಂದು KADPಗೆ 10 ತಿಂಗಳಾಗಿದೆ. 10 ತಿಂಗಳಲ್ಲಿ ಡೈಲಿ ನನಗೆ ವೆಂಕಟೇಶ್ವರರೆಡ್ಡಿ ಸರ್ ಫೋನ್ ಮಾಡಿ ನನಗೆ ಇದೇನು 28(3) ನೋಟಿಸ್ ಕೊಡಬೇಕು, ಪ್ರೊಸೀಜರ್ ಏನಿದೆಯೋ ಅದನ್ನ ಮುಗಿಸಿ ದಯವಿಟ್ಟು ನಮ್ಮ ಜನತೆಗೆ ಒಳ್ಳೇದಾಗೋ ತರ ಮಾಡಿ ಅಂತ ಸುಮಾರು ಸಲ ಕೇಳ್ಕೊಂಡಿದ್ದಾರೆ. ಅಂಡ್ ಈಗ ಸರಿ ಹೇಳ್ದಂಗೆ ಕೆಲವೊಂದು ಲೋಪದೋಷಗಳಿದೆ ಅಂತ ಹೇಳಿದ್ದಾರೆ. ಸೊ ಆಸ್ ಪರ್ ದಟ್ ಲೀಗಲಿ ಏನಿದೆಯೋ ಆ ಪ್ರೊಸೀಜರ್ನ ನಾವು ಫಾಲೋ ಮಾಡ್ತೀವಿ. ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳೋದಿಷ್ಟೇ, ನಿಮ್ದು ಏನಿದೆಯೋ ಅಬ್ಜೆಕ್ಷನ್ಸ್ನ ನಮ್ಗೆ ಸಬ್ಮಿಟ್ ಮಾಡಿ. ನಾವು ರೈತರಿಗೆ ಮೋಸ ಮಾಡಿ ಇಂಡಸ್ಟ್ರೀಸ್ನ ಮಾಡಬೇಕು ಅನ್ನೋ ಉದ್ದೇಶ ನಮಗೂ ಇಲ್ಲ. ನಿಮ್ಮ ಅಬ್ಜೆಕ್ಷನ್ನ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಸರ್ಕಾರದ ಗಮನಕ್ಕೆ ತಂದು ಏನು ಒಳ್ಳೇದು ಮಾಡೋದಕ್ಕಾಗುತ್ತೋ ಅದು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆದರೆ ಇಂಡಸ್ಟ್ರೀಸ್ ಅನ್ನೋದು ತುಂಬಾ ಮುಖ್ಯ. ಅದನ್ನ ನೀವು ಪ್ರೋತ್ಸಾಹ ಮಾಡಬೇಕು, ನಾನು ಪ್ರೋತ್ಸಾಹ ಮಾಡಬೇಕು. ಪ್ರತಿಯೊಬ್ಬ ಏನು ನಾಗರಿಕ, ದೇಶದ ನಾಗರಿಕ ಅದನ್ನು ಪ್ರೋತ್ಸಾಹ ಮಾಡಿದ್ರೆ ನಮ್ಮ ದೇಶ ಡೆವಲಪ್ ಆಗೋದಕ್ಕೆ ಸಾಧ್ಯ. ಶ್ರೀನಿವಾಸಪುರ ಅವತ್ತೂ ಶ್ರೀನಿವಾಸಪುರಕ್ಕೆ ಒಳ್ಳೆ ಹೆಸರಿತ್ತು, ಇವತ್ತು ಒಳ್ಳೆ ಹೆಸರಿದೆ. ಆದ್ರೆ ನೀವು ಕೂಡ ಸ್ವಲ್ಪ ಡೆವಲಪ್ ಆಗ್ಬೇಕು ಅಂದ್ರೆ ಇಂಡಸ್ಟ್ರೀಸ್ನ ಉತ್ತೇಜನ ಕೊಡಲೇಬೇಕು.
ಸೊ ದಯವಿಟ್ಟು ನನ್ನ ಸಹಕರಿಸಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.